ಪ್ರೈಸ್ ದ ಲಾರ್ಡ್ ಜೀಸಸ್. ಇಂದಿನ ದೇವರ ಜೀವವುಳ್ಳ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 10ರಿಂದ 14ನೇ ವಾಕ್ಯಗಳವರೆಗೂ ನೋಡೋಣ. ಆಮೇನ್. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ನೋಡಿ, ಎಲ್ಲ ಜನಾಂಗಗಳವರು ಅನೇಕರನ್ನು ಒಬ್ಬರನ್ನೊಬ್ಬರು ಹಿಡ್ಕೊಡುವರು ಮತ್ತು ಒಬ್ಬರ ಮೇಲೊಬ್ಬರು ದ್ವೇಷ ಮಾಡೋರು, ದ್ವೇಷಿಸೋದು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಸುಳ್ಳು ಪ್ರವಾದಿಗಳ ಸಹವಾಸದಿಂದ ದೂರವಿರಬೇಕು. ಸುಳ್ಳು ಪ್ರವಾದಿಗಳು ಸಹ ಅನೇಕ ಜನರನ್ನು, ನೀತಿವಂತರನ್ನು ಸಹ ಮೋಸಗೊಳಿಸುತ್ತಾರೆ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಕರ್ತನ ಮೇಲಿರುವ ಪ್ರೀತಿಯು ಕಡಿಮೆಯಾಗುವುದು, ತಣ್ಣಗಾಗುವುದು. ಯಾಕಂದರೆ ಅಧರ್ಮ ಹೆಚ್ಚಾಗಿರುತ್ತದೆ. ಆಮೇನ್, ಹಲ್ಲೆಲೂಯಾ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ತಾಳಿದವನು ಬಾಳಿಯಾನು. ಕೊನೆಯವರೆಗೂ ಎಲ್ಲವನ್ನೂ ತಾಳಿಕೊಂಡು ಹೋಗುವವನು ಕರ್ತನ ರಕ್ಷಣೆಯನ್ನು ಹೊಂದುತ್ತಾನೆ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಹತ್ತಿರ ಬರುವುದು. ಯಾವುದೇ ರೀತಿ ನಾವು ತೊಂದರೆಗೆ ಒಳಗಾಗದೆ ಕರ್ತನ ನೆರಳಿನಲ್ಲಿ ಜೀವಿಸುವಂಥವರೇ ನಾವು ನೀತಿವಂತರಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿ ದ್ವೇಷ ಮಾಡುವುದು ಬರಬಾರದು. ಕರ್ತನ ಹಾಗೆ ಸರ್ವರಿಗೂ ಕರುಣೆ ತೋರಿಸುವ ದೇವರು ಕರ್ತನು. ಅಂತಹ ಕರ್ತನು ನಮ್ಮನ್ನು ಕಾಪಾಡುತ್ತಾನೆ. ಉದಾಹರಣೆಗೆ, ಇಂದಿನ ದಿನ ತುಂಬ ಕಷ್ಟದಲ್ಲಿರ್ತಕ್ಕಂಥವರು ಯಾರನ್ನೂ ಸಹಾಯ ಕೇಳದೆ ಕರ್ತನನ್ನೇ ನಂಬಿ ಬದುಕುವವರು ಕರ್ತನವರಿಗೆ ಅತ್ಯುತ್ತಮವಾದ ದಾರಿಯನ್ನು ತೋರಿಸುವವನಾಗಿರುತ್ತಾನೆ. ಆದರೆ ಅವರಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಲ್ಲಿ ಅವನು ರಕ್ಷಣೆ ಹೊಂದುತ್ತಾನೆ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಬರೆಯುವಾಗ ಶಿಕ್ಷಕ ಸುಮ್ಮನೆ ಕೂರುತ್ತಾನೆ, ಅವನೇನು ಹೇಳ್ಕೊಡೋದಿಲ್ಲ. ಹಂಗೆ ನಮ್ಮಲ್ಲಿ ಪರೀಕ್ಷೆಯ ಸಮಯದಲ್ಲಿ ಕಷ್ಟ ಬಂದಾಗ ದೇವರು ಸಹ ಸುಮ್ಮನಿರುತ್ತಾನೆ. ನಾವು ತಾಳ್ಮೆಯಿಂದ ಅದನ್ನು ಗೆಲ್ಲಬೇಕು. ಕಷ್ಟ ಇದೆ ಎಂದು ನಾವು ದುಡುಕಿ ಸುಳ್ಳು ಪ್ರವಾದಿಗಳ ಮಾತನ್ನು ಕೇಳಬಾರದು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದಿನ ದೇವರ ವಾಕ್ಯವನ್ನು ತಾವು ಕೇಳಿದ್ದಕ್ಕೆ ದೇವರ ನಾಮದಲ್ಲಿ ತಮಗೆ ವಂದನೆಗಳು.